ನಿಮ್ಮೆಲ್ಲರ ಜೀವನದಲ್ಲಿ ಶಾಶ್ವತವಾದ ಸಮೃದ್ಧಿಯನ್ನ ತರಬಲ್ಲ ಒಂದು ಪ್ರಾಚೀನ ರಹಸ್ಯವನ್ನ ತಿಳಿಯೋಕೆ ನೀವೆಲ್ಲ ಸಿದ್ರಿದ್ದೀರಾ? ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಒಂದು ಹಳೆ ವೈದಿಕ ಸ್ತೋತ್ರದ ಬಗ್ಗೆ ನೋಡೋಣ. ಇದು ನಮ್ಮ ಒಳಗಿನ ಮತ್ತು ಹೊರಗಿನ ಪ್ರಪಂಚವನ್ನೇ ಬದಲಾಯಿಸಬಲ್ಲ ಒಂದು ಅದ್ಭುತ ಆಧ್ಯಾತ್ಮಿಕ ತಂತ್ರಜ್ಞಾನ ಅಂತಾನೆ ಹೇಳ್ಬಹುದು. ನೋಡಿ, ನಾವು ಎಲ್ಲರೂ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೆಲವೊಮ್ಮೆ ಅದೃಷ್ಟ ನಮ್ಮ ಕೈ ಹಿಡಿಯೋದೇ ಇಲ್ಲ ಅಲ್ವಾ? ಹಾಗಾದ್ರೆ ಕೇವಲ ಬಂದು ಹೋಗುವ ಅದೃಷ್ಟ ಅಲ್ಲ, ನಮ್ಮ ಜೊತೆ ಶಾಶ್ವತವಾಗಿ ಉಳಿಯುವ ಸಮೃದ್ಧಿಯ ರಹಸ್ಯವಾದ್ರೂ ಏನು? ಇದು ನಮ್ಮೆಲ್ಲರನ್ನೂ ಕಾಡೋ ಒಂದು ಸಾಮಾನ್ಯ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಸಿಗೋದು ಶ್ರೀ ಸೂಕ್ತಂ ಅನ್ನೋ ಒಂದು ಪ್ರಾಚೀನ ಸ್ತೋತ್ರದಲ್ಲಿ. ಇದು ನಮ್ಮ ದುರದೃಷ್ಟವನ್ನೇ ಒಂದು ದೊಡ್ಡ ವೈಭವವಾಗಿ ಪರಿವರ್ತಿಸೋಕೆ ಒಂದು ಫಾರ್ಮ್ಯುಲಾವನ್ನೇ ಕೊಡುತ್ತೆ. ಇದು ಕೇವಲ ಒಂದು ಪ್ರಾರ್ಥನೆಯಷ್ಟೇ ಅಲ್ಲ, ಬದಲಿಗೆ ನಮ್ಮ ಆಲೋಚನೆ ಮತ್ತು ಶಕ್ತಿಯನ್ನ ಈ ಇಡೀ ವಿಶ್ವದ ಜೊತೆ ಹೇಗೆ ಹೊಂದಿಸೋದು ಅಂತ ಕಲಿಸೋ ಒಂದು ಪ್ರಾಕ್ಟಿಕಲ್ ವಿಧಾನ. ಸರಿ, ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಆಳವಾಡಿ ತಿಳಿದುಕೊಳ್ಳೋಣ. ಈ ಪ್ರಾಚೀನ ಸ್ತೋತ್ರದ ಹಿಂದಿರುವ ರಹಸ್ಯವನ್ನ ಭೇದಿಸೋಣ. ಮೊದಲಿಗೆ ಈ ಸ್ತೋತ್ರ ಯಾವ ಸಮಸ್ಯೆಗೆ ಪರಿಹಾರ ಕೊಡುತ್ತೆ ಅಂತ ನೋಡೋಣ. ಅದುವೇ ಅಲಕ್ಷ್ಮಿ. ಅಲಕ್ಷ್ಮಿ ಅಂದ್ರೆ ಕೇವಲ ಹಣದ ಕೊರತೆ ಅಲ್ಲ, ನಮ್ಮ ಮನಸ್ಸಿನಲ್ಲಿರೋ ನೆಗೆಟಿವಿಟಿ, ಒಂದು ರೀತಿಯ ಹತಾಶೆ, ಅಂದ್ರೆ ಯಾವಾಗ್ಲೂ ಏನೋ ಇಲ್ಲ ಅನ್ನೋ ಕೊರಗು, ಸಣ್ಣ ಸಣ್ಣ ವಿಷಯಗಳಿಗೂ ಚಿಂತೆ ಮಾಡೋದು, ಇದೆಲ್ಲ ಅಲಕ್ಷ್ಮಿಯ ಬೇರೆ ಬೇರೆ ಮುಖಗಳು ಅಷ್ಟೇ. ಸರಿ, ಈಗ ಸಮಸ್ಯೆಯ ಬಗ್ಗೆ ಮಾತಾಡಿದ್ವಿ, ಇನ್ನು ಪರಿಹಾರದ ಕಡೆಗೆ ಹೋಗೋಣ. ಬನ್ನಿ ಈ ಸ್ತೋತ್ರದ ಕೇಂದ್ರ ವ್ಯಕ್ತಿ ಯಾರು ಅಂತ ಪರಿಚಯ ಮಾಡ್ಕೊಳ್ಳೋಣ. ಆ ಪರಿಹಾರವೇ ಶ್ರೀ. ಶ್ರೀ ಅಂದ್ರೆ ವಿಶ್ವಮಾತೆ. ಆಕೆ ಅಲಕ್ಷ್ಮಿಗೆ ಸಂಪೂರ್ಣವಾಗಿ ವಿರುದ್ಧ. ಅಲಕ್ಷ್ಮಿ ಅನ್ನೋದು ಕೊರತೆಯ ಸಂಕೇತವಾದ್ರೆ, ಶ್ರೀ ಅನ್ನೋದು ಸಮೃದ್ಧಿ, ಸಂತೋಷ ಮತ್ತೆ ಕ್ರಿಯೇಟಿವಿಟಿಯ ಸಂಕೇತ. ಅಲಕ್ಷ್ಮಿಯ ಸಮಸ್ಯೆಗೆ ಉತ್ತರವೇ ಶ್ರೀ. ಈಗ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಶ್ರೀಯ ಗುಣಗಳನ್ನ ಈ ಸ್ತೋತ್ರ ಹೇಗೆ ವರ್ಣಿಸುತ್ತೆ ಅಂದ್ರೆ, ಆಕೆಯನ್ನು ಚಂದ್ರಾಂ ಅಂತಾರೆ, ಅಂದ್ರೆ ಚಂದ್ರನ ಹಾಗೆ ತಂಪಾದ ಶಾಂತವಾದ ಶಕ್ತಿ. ಪ್ರಭಾಸಾಂ ಅಂದ್ರೆ ಮುಂಜಾನೆಯ ಸೂರ್ಯಕಿರಣದ ಹಾಗೆ ಹೊಸ ಭರವಸೆ ತರೋವಳು. ಜ್ವಲಂತೀಂ ಅಂದ್ರೆ ನಮ್ಮೊಳಗಿನ ನೆಗೆಟಿವಿಟಿಯನ್ನ ಸುಟ್ಟು ಹಾಕೋ ಬೆಂಕಿಯ ಶಕ್ತಿ. ಮತ್ತು ಹರಿಣೀಂ ಅಂದ್ರೆ ಜೀವನದಲ್ಲಿ ನಿರಂತರವಾಗಿ ಹರಿಯೋ ಚೈತನ್ಯ. ವೈದಿಕ ದೃಷ್ಟಿಕೋನದಲ್ಲಿ ತಾಯಿಯ ಸ್ಥಾನ ಎಷ್ಟೊಂದು ಮಹತ್ವದ್ದು ಅನ್ನೋದಕ್ಕೆ ಈ ಒಂದು ಮಾತು ಸಾಕು. ಸೃಷ್ಟಿಯಲ್ಲಿ ಆಡಳಿತಗಾರ್ತಿ ತಾಯಿ. ವಾಸ್ತವವಾಗಿ ಸೃಷ್ಟಿಯಲ್ಲಿ ನೀವು ದೇವರು ಎಂದು ಕರೆಯುವುದು ತಾಯಿಯನ್ನೇ, ಅಂದ್ರೆ ಸೃಷ್ಟಿಯ ಮೂಲ ಶಕ್ತಿಯೇ ತಾಯಿ ಅಂತ ಅರ್ಥ. ಬನ್ನಿ ಮುಂದೆ ಹೋಗೋಣ. ಈ ಸ್ತೋತ್ರದಲ್ಲಿ ರಿಯಾಲಿಟಿಯನ್ನ ವಿವರಿಸೋಕೆ ಬಳಸುವ ಅದ್ಭುತವಾದ ಸಂಕೇತಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನೋಡೋಣ. ನಮ್ಮ ಅಸ್ತಿತ್ವಕ್ಕೆ ಎರಡು ಮುಖ್ಯವಾದ ಸ್ಥಿತಿಗಳಿವೆ ಅಂತ ಹೇಳ್ಬಹುದು. ಒಂದು ವಜ್ರದ ವರ್ಣ, ಅಂದ್ರೆ ನಮ್ಮ ಮೂಲ ಸ್ವರೂಪ, ತುಂಬಾ ಶುದ್ಧವಾದ, ಇನ್ನೂ ಪ್ರಕಟವಾಗದ ಸ್ಥಿತಿ. ಇನ್ನೊಂದು ಸುವರ್ಣವರ್ಣ, ಇದು ನಮ್ಮ ಭೌತಿಕ ಶರೀರಕ್ಕಿಂತ ಒಂದು ಸೂಕ್ಷ್ಮವಾದ ಶಕ್ತಿಯ ರೂಪ. ಇವೆರಡೂ ನಮ್ಮ ಆಂತರಿಕ ಶಕ್ತಿಯನ್ನೇ ಪ್ರತಿನಿಧಿಸುತ್ತವೆ. ನೋಡಿ, ಜ್ಞಾನೋದಯ ಅನ್ನೋ ದೊಡ್ಡ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ. ಪೀನಲ್ ಗ್ರಂಥಿ ಅನ್ನೋದು ನಮ್ಮ ದೇಹದ ಮೇನ್ ಎಲೆಕ್ಟ್ರಿಕಲ್ ಸ್ವಿಚ್ ಇದ್ದ ಹಾಗೆ. ಆ ಸ್ವಿಚ್ ಆನ್ ಆದ್ರೆ ಇಡೀ ಮನೆ ಹೇಗೆ ಬೆಳಗುತ್ತೋ ಹಾಗೇನೆ. ಸರಿ, ಇದೆಲ್ಲ ಕೇಳೋಕೆ ಚೆನ್ನಾಗಿದೆ, ಆದ್ರೆ ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಬನ್ನಿ ಈ ವಿಶ್ಲೇಷಣೆಯ ಅತ್ಯಂತ ಪ್ರಾಯೋಗಿಕ ಭಾಗಕ್ಕೆ ಹೋಗೋಣ. ಈ ದೈವಿಕ ವೈಭವದ ಜೊತೆ ನಾವು ನಿಜವಾಗ್ಲೂ ಕನೆಕ್ಟ್ ಆಗೋದು ಹೇಗೆ? ಆದ್ರೆ ಇಲ್ಲೊಂದು ಸಹಜವಾದ ಪ್ರಶ್ನೆ ಬರುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಸಂಪತ್ತು, ಹಣ, ಅಧಿಕಾರ ಯಾವುದೂ ಶಾಶ್ವತ ಅಲ್ಲ ಅಲ್ವಾ? ಹಾಗಾದ್ರೆ ಈ ದೈವಿಕ ವೈಭವವನ್ನು ನಮ್ಮ ಜೀವನದಲ್ಲಿ ಸ್ಥಿರವಾಗಿ, ನಂಬಿಕೆಗೆ ಅರ್ಹವಾಗಿ ಮಾಡೋದು ಹೇಗೆ? ಈ ಚಂಚಲ ಸ್ವಭಾವವನ್ನ ಈ ಒಂದು ಮಾತು ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಜೀವನದಲ್ಲಿನ ಸಂಪತ್ತು ಅಥವಾ ವೈಭವವು ತೆಂಗಿನಕಾಯಿಯಲ್ಲಿ ನೀರು ಹೇಗೆ ಸಂಗ್ರಹವಾಗುತ್ತದೆಯೋ ಅಷ್ಟೇ ನಿಗೂಢವಾದ ರೀತಿಯಲ್ಲಿ ಬರುತ್ತದೆ. ಹಾಗಾದ್ರೆ ರಹಸ್ಯ ಏನು? ಆ ಸ್ತೋತ್ರದಲ್ಲೇ ಒಂದು ಅದ್ಭುತವಾದ ಪದ ಇದೆ, ಅನಪಗಾಮಿನೀಂ. ಇದರ ಅರ್ಥ ಹೊರಟು ಹೋಗದಿರುವುದು, ಅಂದ್ರೆ ನಮ್ಮ ಜೊತೆ ಯಾವಾಗ್ಲೂ ಇರುವಂಥದ್ದು ಅಂತ. ಹಾಗಾದ್ರೆ ಬಂದು ಹೋಗುವ ಸಂಪತ್ತನ್ನ ನಮ್ಮ ಜೊತೆ ಶಾಶ್ವತವಾಗಿ ಉಳಿಸ್ಕೊಳ್ಳೋದು ಹೇಗೆ? ಇಲ್ಲಿದೆ ಉತ್ತರ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಮಹಾಭಾರತದಿಂದ ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ. ನೋಡಿ, ಭೀಷ್ಮ, ದ್ರೋಣ, ಕರ್ಣರಂತಹ ದೊಡ್ಡ ದೊಡ್ಡ ಯೋಧರು ಅರ್ಜುನನಿಗಿಂತ ಹೆಚ್ಚು ಸಾಮರ್ಥ್ಯವನ್ನ ಹೊಂದಿದ್ರು. ಆದ್ರೆ ಅರ್ಜುನನ ಹತ್ರ ಇದ್ದಿದ್ದು ಸದ್ಗುಣ, ಅಂದ್ರೆ ಧರ್ಮ ಮತ್ತು ನ್ಯಾಯದ ಬದ್ಧತೆ. ಇದೇ ಅವನನ್ನ ಅವರೆಲ್ಲರಿಗಿಂತ ಶ್ರೇಷ್ಠನನ್ನಾಗಿ ಮಾಡಿದ್ದು.
ಮತ್ತು ಕೊನೆಗೆ ಗೆದ್ದಿದ್ದು ಯಾರು? ಸದ್ಗುಣಯುಕ್ತ ಕಡೆ. ಅಂದ್ರೆ ಪಾಠ ಇಷ್ಟೇ, ವಿಜಯವು ಸದ್ಗುಣಶೀಲರಿಗೆ ಸೇರಿದ್ದು. ಅಂದ್ರೆ ನಮ್ಮ ಸಾಮರ್ಥ್ಯಕ್ಕಿಂತ ನಮ್ಮ ಸದ್ಗುಣ ಹೆಚ್ಚು ಶಕ್ತಿಶಾಲಿವಾದದ್ದು. ಸರಿ, ನಾವು ಇಷ್ಟೊತ್ತು ನೋಡಿದ ಎಲ್ಲ ವಿಷಯಗಳನ್ನ ಒಟ್ಟು ಸೇರಿಸಿ ನೋಡೋಣ ಬನ್ನಿ. ಸಮಸ್ಯೆಯಿಂದ ಪರಿಹಾರದವರೆಗಿನ ನಮ್ಮ ಈ ಪಯಣದ ಅಂತಿಮ ಪಾಠ ಏನು ಅಂತ ನೋಡೋಣ. ಈ ಇಡೀ ತತ್ವಶಾಸ್ತ್ರವನ್ನ ನಾವು ಮೂರೇ ಸರಳ ಹಂತಗಳಲ್ಲಿ ನೋಡಬಹುದು. ಮೊದಲನೆಯದು ನಮ್ಮೊಳಗಿನ ನೆಗೆಟಿವಿಟಿ, ಆ ಕೊರಗಿನ ಭಾವನೆಯನ್ನ ಗುರುತಿಸೋದು. ಎರಡನೆಯದು ನಮ್ಮ ಸುತ್ತ ಇರುವ ಆ ದೈವಿಕ ಪಾಸಿಟಿವ್ ಶಕ್ತಿಯನ್ನ ಅರ್ಥ ಮಾಡಿಕೊಳ್ಳೋದು. ಮತ್ತು ಮೂರನೆಯ ಅತೀ ಮುಖ್ಯವಾದ ಹಂತ ಅಂದ್ರೆ ಸದ್ಗುಣ, ಅಂದ್ರೆ ನಮ್ಮ ಒಳ್ಳೆಯ ನಡತೆ ಮತ್ತು ಆಲೋಚನೆಗಳ ಮೂಲಕ ಇವೆರಡರ ನಡುವೆ ಒಂದು ಸೇತುವೆಯನ್ನ ಕಟ್ಟೋದು. ಇದಕ್ಕೊಂದು ಅದ್ಭುತವಾದ ಸ್ಫೂರ್ತಿದಾಯಕ ಉದಾಹರಣೆ ಅಂದ್ರೆ ಕಾಳಿದಾಸನ ಕಥೆ. ಹಿಂದೆ ಅವನ ಮೂರ್ಖತನಕ್ಕೆ ಎಲ್ಲರೂ ಆಡಿಕೊಳ್ತಿದ್ರು. ನಂತರ ಅವನು ತನ್ನನ್ನು ಸಂಪೂರ್ಣವಾಗಿ ತಾಯಿಯ ಉಗ್ರರೂಪವಾದ ಕಾಳಿಯ ಆರಾಧನೆಗೆ ಸಮರ್ಪಿಸಿಕೊಂಡ. ಇದರ ಪರಿಣಾಮ ಅವನು ಪ್ರಾಚೀನ ಋಷಿಗಳಿಗಿಂತಲೂ ಶ್ರೇಷ್ಠ ಮಹಾಕವಿ ಕಾಳಿದಾಸನಾಗಿ ಬದಲಾದ. ಇದು ತೋರ್ಸೋದೇನಂದ್ರೆ ನಾವು ಮೊದಲಿಂದಲೇ ಪರ್ಫೆಕ್ಟ್ ಆಗಿರ್ಬೇಕಿಲ್ಲ. ಭಕ್ತಿಯ ಪರಿವರ್ತಕ ಶಕ್ತಿ ಅದ್ಭುತಗಳನ್ನೇ ಮಾಡುತ್ತೆ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ವೇಳೆ ಈ ವೈಭವ, ಈ ಸಮೃದ್ಧಿ ಅನ್ನೋದು ನಾವು ಹೊರಗೆ ಹುಡುಕಿ ಬೆನ್ನಟ್ಟಿ ಹಿಡಿಯಬೇಕಾದ ವಸ್ತು ಅಲ್ಲ, ಬದಲಿಗೆ ನಮ್ಮೊಳಗೇ ಇರುವ, ನಾವು ಕೇವಲ ಅನಾವರಣಗೊಳಿಸಬೇಕಾದ ವಿಷಯವಾಗಿದ್ರೆ ಹೇಗಿರುತ್ತೆ? ಯೋಚಿಸಿ.